ತುಂಬಾ ವರ್ಷಗಳಾಯ್ತು ತಾವು ಥಿಯೇಟರ್ಗೆ ವಿಸಿಟ್ ಮಾಡದೇನೆ, ಯಾಕಂದ್ರೆ ಹೆಬ್ಬುಲಿ ಲಾಸ್ಟ್ ಅನ್ಸುತ್ತೆ. ಮ್ಯಾಕ್ಸ್ ಬಂದಿದ್ದಲ್ಲ, ಮ್ಯಾಕ್ಸ್ 31st ಬಂದಿದ್ದ. ಹೆಬ್ಬುಲಿ ಆದ್ಮೇಲೆ ಮ್ಯಾಕ್ಸ್ ಬಂದ್ರಿ, ಮ್ಯಾಕ್ಸ್ ಆದ್ಮೇಲೆ ಕ್ರೌಡ್ ನಿಮಗೆ ಹೇಗೆ ಅನಿಸ್ತದೆ ಹೇಳಿ? ಗುಡ್ ಫೀಲಿಂಗ್. ಸರ್, ಇವತ್ತು ಅಭಿಮಾನಿಗಳ ಜೊತೆ ಕೂತ್ ನೋಡಿರೋ ಎಕ್ಸ್ಪೀರಿಯನ್ಸ್ ಅದು ಯಾವಾಗಲೂ ಅಂತ ಅಭಿಮಾನಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡೋ ಮಜಾ ಒಂದು ಬೇರೆ ಇದೆಯಲ್ಲ. ಅದು ಯಾರಾದ್ರೂ ಕಲಾವಿದರಾಗ್ಲಿ ಯಾರಾದ್ರಾಗ್ಲಿ ಅದೊಂದು ಮಜಾ ಬೇರೆ. ಅದು ನಮ್ಮದೇ ಸಿನಿಮಾ ಅಂದಾಗ ಫಸ್ಟ್ ನೋಡಿದೀವಿ, ಬಟ್ ಇಟ್ಸ್ ಗಿವ್ಸ್ ಅ ಡಿಫ್ರೆಂಟ್ ಫೀಲ್. ಅವರೊಟ್ಟಿಗೆ ನೋಡಿದಾಗ ಯಾವ್ಯಾವುದಕ್ಕೂ ನಾವು ಅಂದ್ಕೊಂಡಿದ್ದು ಬೇರೆ ಇರುತ್ತೆ, ಅವ್ರ ವಿಷಲ್ ಹೊಡಿಯೋದು ಬೇರೆ ಇರುತ್ತೆ, ಯಾವ್ಯಾವುದೋ ಆ್ಯಂಗಲಲ್ಲಿ ಪರ್ಸೆಪ್ಷನ್ಸ್ ಚೇಂಜ್ ಆಗೋಗುತ್ತೆ ಆ್ಯಕ್ಚುಲಿ ಅವರೊಟ್ಟಿಗೆ ನೋಡ್ಬೇಕಾದ್ರೆ. ಇಟ್ಸ್ ಎ ಗುಡ್ ಫೀಲಿಂಗ್, ವೆರಿ ಗುಡ್ ಫೀಲಿಂಗ್. ಇಟ್ಸ್ ಅ ಬ್ಲೆಸ್ಡ್ ಫೀಲಿಂಗ್. ಯಾರಿಗಲ್ಲ, ಎನಿ ಆರ್ಟಿಸ್ಟ್, ಜಸ್ಟ್ ನಾಟ್ ಮೀ. ನಿಮ್ದೇ ಸಿನಿಮಾ ನೋಡ್ಬೇಕಾದ್ರೆ ಪರದೆ ಮೇಲೆ ಅಷ್ಟು ಕೂಗಾಟ ಎಲ್ಲ ನಡಿಬೇಕಾದ್ರೆ ಐ ಗೆಸ್ ಅಂಡ್ ದ ವೇ ದೇ ಆರ್ ಎಂಜಾಯಿಂಗ್ ದ ಫಿಲ್ಮ್, ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಮ್ಯಾಮ್ ಸುದೀಪ್ ಸರ್, ಯಾವಾಗಲೂ ಥಿಯೇಟರ್ ಸಿನಿಮಾ ಅಂದ್ರೆ ಫ್ಯಾನ್ಸ್ ಜೊತೆಗೆ ಅಥವಾ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ತುಂಬಾ ಎಂಜಾಯ್ ಮಾಡ್ತಾರೆ. ಐ ಥಿಂಕ್ ಇವತ್ತು ನೀವು ಯಾವ್ಯಾವ ಮೂಮೆಂಟ್ಸ್ ಎಂಜಾಯ್ ಮಾಡ್ತೀವಿ ಸರ್? ಮ್ಯಾಕ್ಸ್ ಅಲ್ಲಿ ಬೇರೆ ಲೆವೆಲ್, ಇದೊಂದು ಬೇರೆ ಲೆವೆಲ್ ಆಗುತ್ತೆ ಪ್ರತಿಯೊಬ್ಬರದು. ಐ ಮೀನ್ ಐ ಗೆಟ್ ಎವ್ರಿ ಬೇಟ್ ಆಫ್ ಇಟ್. ಎಲ್ಲಿ ಕೇಳಿ ಅವರೆಲ್ಲ ಎಲ್ಲಿದ್ದಾರೆ? ಇಟ್ಸ್ ಎ ಗುಡ್ ಫೀಲಿಂಗ್ ಸರ್. ಅಂದ್ರೆ ಎಲ್ಲರೂ ಇದ್ರು, ನಮ್ಮ ಡೈರೆಕ್ಟರ್ ಎಲ್ಲೋದ್ರು, ಎಲ್ಲ ಡೈರೆಕ್ಟರ್ ವಿಜಯ್ ಕಮ್, ಶೇಖರ್ ಕಮ್. ಇಟ್ಸ್ ಎ ಗುಡ್ ಫೀಲಿಂಗ್. ನಾವು ಆಕ್ಚುಲಿ ಇಡೀ ಟೀಮ್ ಕೂತು ನೋಡಿರಲಿಲ್ಲ. ನಾವೆಲ್ಲ ಪಾರ್ಟ್ ಬೈ ಪಾರ್ಟ್ ಎಲ್ಲ ಬೇರೆ ಬೇರೆ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಮನೆಗಳಲ್ಲಿ, ನಮ್ಮ ಎಡಿಟಿಂಗ್ ರೂಮಲ್ಲಿ, ಇವ್ರ ಎಡಿಟಿಂಗ್ ರೂಮ್ ಎಲ್ಲ ನೋಡ್ಕೊಂಬಂದು ಇವತ್ತು ಟುಡೇ ಐ ಥಿಂಕ್ ಫಸ್ಟ್ ಟೈಮ್ ನಾನು ಎಲ್ಲರೂ ಕೂತು ನೋಡಿದ್ದು ಸಿನಿಮಾನ ಒಟ್ಟಿಗೆ. 25th ಮಾರ್ನಿಂಗ್ ಶೋ ಐತೆ, 6 ಗಂಟೆಗೆ ಪ್ರಿಯಾ ಮೇಡಮ್ ಬಂದಿದ್ರು. ಅವರು ಆ ಸಿನಿಮಾ ನೋಡಿ ಎಂಜಾಯ್ ಮಾಡೋ ರೀತಿನೇ ಬೇರೆ ಇತ್ತು ಆ ಕ್ರೌಡ್ ಮಧ್ಯದಲ್ಲಿ. ಇವತ್ತು ನೀವು ಬಂದಿದ್ದೀರಿ, ಐ ಥಿಂಕ್ ಇಡೀ ಕರ್ನಾಟಕ ಟೂರ್ ಕೂಡ ಮಾಡ್ತಾ ಇದ್ದೀರಿ. ಆಲ್ಮೋಸ್ಟ್ ಕರ್ನಾಟಕ ಟೂರಿಗೆ ಸದ್ಯಕ್ಕಿಲ್ಲ. ಇವತ್ತು ಮೈಸೂರಿಗೆ ಹೊರಟೆ, ಈಗ ಮೈಸೂರಲ್ಲಿ ಸಂಗಮ್ಗೆ ಹೋಗ್ತಾ ಇದೆ. ಐ ಥಿಂಕ್ ನೆಕ್ಸ್ಟ್ ವೀಕ್ ವಿ ಆರ್ ಪ್ಲಾನಿಂಗ್ ಒಂದು ಸಿನಿಮಾ ಥಿಯೇಟ್ರಿಗೆ ಅಂತ ಅಲ್ಲ, ಒಂದು ಜನಗಳು ಕೊಟ್ಟಿರೋ ಬೆಂಬಲ ಇದೆಯಲ್ಲ. ನಾನು ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪೈರಸಿ ಅನ್ನೋ ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ನಿಂತಿರಲ್ಲ ನಮ್ಮ ಪರ. ನಾನು ಹೇಳ್ತೀನಲ್ಲ, ಇವತ್ತವರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ಯೋ ನಮಗೆ ಐಡಿಯಾ ಇಲ್ಲ. ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವರು ಲಿಂಕ್ ಬಂದಾಗೆಲ್ಲ ಒಂದು ಲಿಂಕನ್ನು ನಮ್ಗೆ ಫಾರ್ವರ್ಡ್ ಮಾಡಿ ದೇ ಹ್ಯಾವ್ ಸ್ಟುಡ್ ಬೈ ಅಸ್ ಸರ್. ಈ ಸಿನಿಮಾಗೆ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಇವತ್ತು ಥಿಯೇಟ್ರಲ್ಲಿ ಕಲೆಕ್ಷನ್ ಬರ್ತಾ ಇದೆ ಡೆಸ್ಪೈಟ್ ದಟ್ ಪೈರಸಿ. ಅಂದರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಸ್ಟೋರ್ ಅಲ್ಲ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. ಐ ಥಿಂಕ್ ದಟ್ ವಿ ಓ ಇಟ್ ಟು ದೆಮ್. ಸುಮಾರಾಗಿದೆ, ನಿಮ್ಗೆ ಯಾಕೆ ಸರ್ ನೀವು ಅವತ್ತು